ಸುಮ್ಮನೆರಪ್ಪ ನೀನ್ ಬೇರೆ ಕೊಡ್ತಾ ಹೋಗ್ಬೇಕು ಎಲ್ಲ ನನ್ನ ಕರೀರಿ ಇದೆಲ್ಲ ಕಲಿಬೇಕಪ್ಪಾಜಿ. ತಾಯಿ ಮಕ್ಕಳಾದ್ರೂ ಬಾಯಿ ಬಿಟ್ಟೆ ಬೇರೆ ಯಾರು ಏನಾದ್ರು ತಿಳ್ಕೊಂಡು ನಮ್ ಬೇಜಾರಿಲ್ಲ. 10 ರೂಪಾಯಿ ಕೊಟ್ಟರು ವ್ಯಾಪಾರ ಮಾಡಿ ತಗೊಳ್ಳೋಂಥದ್ದು ಲಕ್ಷಣ. ನೀವು ಕಾಫಿ ಟೀ ಕುಡಿಸಿ ನಾ ಕುಡಿತೀನಿ. ದೇಶ ಇರೋ ಪರಿಸ್ಥಿತಿನಲ್ಲಿ ನಾವೇ ನಮ್ಮ ಸಂಸ್ಥೆಗಳನ್ನ ನಾವು ಹಣ ಕೊಟ್ಟು ಬೆಳೆಸಿಸ್ಬೇಕು ಅಲ್ವೇ? ಎಷ್ಟಣ? 500. ಇಲ್ಲ ಇಲ್ಲ ಅಷ್ಟೇ ಸರ್. ನಾನು ಅದಕ್ಕೆ ಹೇಳ್ತಾ ಇರಲ್ಲ, ಶರ್ಟ್ಸ್ ನಾವು 200 ರೂಪಾಯಿ ಶರ್ಟ್ ಕೊಡ್ತಾ ಇದೀನಿ, 200 ರೂಪಾಯಿ ಪ್ಯಾಂಟ್ ಕೊಡ್ತಾ ಇದೀನಿ. ಬರ್ತೀನಿ ನೋಡತ್ತಾಗೆ ಕೆಳಗಡೆ ನಾವು ಲುಂಗಿ ಗಿರಾಕಿ ಅಂತ ಕೇಳಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸ್ ನೆಲಮಂಗಲ ಜನತೆಗೆ ಒಂದು ವಿಶ್ ಮಾಡ್ಬಿಡಿ. 100%. ಮನೇಲಿ ಬಸ್ ಸ್ಟ್ಯಾಂಡ್ ನಿಂಬಾಗ ಪಾಪ ಅದು ವಿಶ್ ಸ್ಟೋರು ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳನ್ನ ಅತಿ ಕಡಿಮೆ ಬೆಲೆನಲ್ಲಿ ಇದು ಮಾಡ್ತಾರೆ. ನಾನು 2 ಶರ್ಟ್ ತಗೊಂಡೆ, ನೀನು ಪಾಪ್ಕಾರ್ನ್ ಶರ್ಟ್ ಅಂದ್ರು, ತುಂಬಾ ಚೆನ್ನಾಗಿತ್ತು ನೋಡಕ್ಕೆ, ತಗೊಂಡ್ಬಿಟ್ಟೆ. 2 ತಗೊಂಡಿದ್ದೀನಿ. ನೀವೆಲ್ಲ ಬಂದು ಇದಕ್ಕೆ ಪ್ರೋತ್ಸಾಹ ಕೊಡಿ. ಖಂಡಿತ ವರ್ತ್ ಇಲ್ಲ ಪ್ಲೇಸು. ಹೆಣ್ಮಕ್ಳಿಗೂ ಸೇರಿ ಇದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಲ್ಲ ಬ್ರಾಂಡೆಡ್ ಇದೆ ಸರ್, ಎಲ್ಲ ಬ್ರಾಂಡೆಡ್ ಕೊಡ್ತಾರೆ. 100 ರೂಪಾಯಿಯಿಂದ ಟಾಪ್ಸ್ ಸ್ಟಾರ್ಟ್ ಮಾಡಿದ್ದೀವಿ. Oh my God, 100 ರೂಪಾಯಿಂದ ಟಾಪ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಖಂಡಿತ ಇಲ್ಲಿಗೆ ಬಂದು ನೀವು ಯು ಶುಡ್ ರೇಟ್. ತುಂಬಾ ಸಂತೋಷ ರೀ, ತುಂಬಾ ಸಂತೋಷ. ಈ ಪರಿಸ್ಥಿತಿ ನಿಜವಾಗಿ ನೋಡಕ್ ಹೋದ್ರೆ ಸುಮಾರು ಅಂಗಡಿಗಳನ್ನ ಕಂಪೇರ್ ಮಾಡಿ ಕಡಿಮೆ ಮಾಡಿದ್ರೆ ಇದೇ ಉದ್ದೇಶಕ್ಕೋಸ್ಕರನೇ ಮಾಡಿದ್ದೀವಿ.